ನಮಸ್ಕಾರ. ನೆನೆಯವರೆಗೂ ನಾವು ದೇವಿಯ ವಿಳಾಸ ಹಾಗೂ ಆರೋಹಣ ಕ್ರಮದ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಶ್ರೀ ವಿದ್ಯಾ ಪರಂಪರೆಯಲ್ಲಿ ಹೇಗೆ ದೇವಿಯು ಸಂಚರಿಸ್ತಾಳೆ ಅಂತ ನಾವು ನೋಡಿದ್ವಿ. ಇವಾಗ ಅವರೋಹಣ ಕ್ರಮದಲ್ಲಿ ನೋಡುವ. ಸುಧಾಧಾರ ಸಾರೈಶ್ಚರಣ ಯುಗಳಾಂತರ್ವಿಗತಲಿತೈಃ ಪ್ರಪಂಚ ಸಿಂಚಂತಿ ಪುನರಪಿ ರಸಾಂನಾಯಮಃ ಸಹ ಅವ್ಯಾಪ್ಯ ಸ್ವಾಂ ಭೂಮಿಂ ಭುಜಗನಿಮಭಯದ್ಯುಷ್ಟ್ಯವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಶಿ ಕುಲಕುಂಡೆ ಕುಹರಿಣಿ. ಅಂದರೆ ಇವಾಗ ದೇವಿಯು ನಿನ್ನೆವರೆಗೂ ಏನು ಮಾಡ್ತಿದ್ಲು? ಆಜ್ಞಾಚಕ್ರದಲ್ಲಿ ಪತ್ಯ ವಿಹಾರಸೆ ಅಂದರೆ ತನ್ನ ಶಿವನ ಜೊತೆ ಅವಳು ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರದಲ್ಲಿ ಅಮೃತವಾಗಿ ಅಲ್ಲಿ ಸುರಿತಾ ಇರುತ್ತೆ. ಆ ಇದರಲ್ಲಿ ಅವಳು ಸುಧಾ ಧಾರಣೆ ಆಗ್ತಾ ಇದ್ರೆ ಅಲ್ಲಿ ಅವಳು ಶಿವನ ಜೊತೆ ವಿಹಾರ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಸುಧಾಧಾರ ಸಾರೈಶ್ಚರಣ. ಸುಧಾಧಾರ ಅಂದರೆ ಸಹಸ್ರಾರ ಚಕ್ರದಿಂದ ಚರಣದವರೆಗೂ ಸುಧಾಧಾರೆ ಆಗ್ತಾ ಇರುತ್ತೆ. ಅಂದರೆ ಪೀನಿಯಲ್ ಗ್ಲ್ಯಾಂಡಿಂದ ಬರೋ ಅಂಥ ಒಂದು ರಸ. ಆ ಪೀನಿಯಲ್ ಗ್ಲ್ಯಾಂಡಿಂದ ಬರ್ತಾ ಇದ್ದಂಗೆ ಅವಳೇನು ಮಾಡ್ತಾಳೆ, ಅಲ್ಲಿಂದ ಇಳಿದು ಅವಳು ಪಾದಾರವಿಂದಗಳಿಗೆ ಸ್ರವಿಸುವ ಅಂದರೆ ಶ್ರವಣೆ ಅಂದರೆ ಸುರಿಯೋ ಅಂಥದ್ದು ಅಂತ ಅಮೃತ ಧಾರೆಗಳಿಂದ ನಮ್ಮ ಶರೀರದ ಸಕಲ ನಾಡಿಗಳ ಮಾರ್ಗವನ್ನು ಒದ್ದೆ ಮಾಡುತ್ತಾ. ಎಷ್ಟು ನಾಡಿಗಳಿದ್ದಾವೆ ನಮ್ಮಲ್ಲಿ? 72,000 ನಾಡಿಗಳಿದ್ದಾವೆ. ಇಡಾಪಿಂಗಳ ಸುಷುಮ್ನ ನಾಡಿಗಳು. ಈ ಎಲ್ಲ ನಾಡಿಗಳನ್ನು ಅವಳು ಟಚ್ ಮಾಡ್ಕೊತ ಸಹಸ್ರ ಕಮಲದಲ್ಲಿರುವ ಚಂದ್ರನ ಬಳಿ, ಸಹಸ್ರ ಕಮಲದಲ್ಲಿ ಅಂದರೆ ಇಲ್ಲಿಂದ ಅವಳು ಸಹಸ್ರಾರ ದಳದಲ್ಲಿ ಕಮಲದಲ್ಲಿ ಚಂದ್ರನ ತರಹ ಬಿಳಿ ಬಣ್ಣದಿಂದ ಅವಳು ಇಳ್ಕೊಂಡು ಸಣ್ಣ ಸರ್ಪದ ರೂಪದಲ್ಲಿ ಅವಳು ಮೂಲಾಧಾರ ಚಕ್ರದಲ್ಲಿ ಸುತ್ತಕೊಂಡು ತನ್ನ ಕುಂಡಲಿನಿ ಶಕ್ತಿಯಾಗಿ ಕಮಲದ ದಂಟಿನ ಒಳಗಿರುವ ರಂಧ್ರದಂತ್ರೆ. ಅಂದರೆ ಕಮಲದ ದಂಟು ಹೆಂಗಿರುತ್ತೆ? ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ಹೇಳ್ತಾರೆ, ಬಿಸತಂತು ತನೀಯಸಿ ಅಂತ ಹೇಳ್ತಾರೆ. ತಂತು ಅಂದರೆ ದಂಟು. ಈ ರಂಧ್ರದಂತೆ ಸೂಕ್ಷ್ಮವಾದ ಸುಷುಮ್ನ ಮಾರ್ಗದಲ್ಲಿ ತಾವರೆಯ ದಂಟಿನ ನೂಲಿನಂತೆ ಅಷ್ಟು ಸಣ್ಣಕ್ಕೆ, ತಾವರೆಯ ನೂಲು ಎಷ್ಟು ಡೆಲಿಕೇಟ್ ಆಗಿರುತ್ತೆ ಅಷ್ಟು ಡೆಲಿಕೇಟ್ ಆಗಿ ಅವಳು ಸಹಸ್ರಾರದಿಂದ ಇಳ್ಕೊಂಡು ಎಲ್ಲ ನರನಾಡಿಗಳನ್ನೆಲ್ಲ ಅವಳು ಒದ್ದೆ ಮಾಡುತ್ತಾ ತನ್ನದೇ ಜಾಗ ಆಗಿರುವಂಥ ಮೂಲಾಧಾರ ಚಕ್ರಗೆ ಹೋಗಿ ಕೂತ್ಕೋತಾಳೆ.